ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂತಹ ಹೀರೆಕಾಯಿ ಎಣ್ಗಾಯಿ ಪಲ್ಯ ತೋರಿಸ್ತೇನೆ ನಿಮಗೆ ಹೆಂಗೆ ಮಾಡೋದಂತ. ಫ್ರೆಶ್ಶನ್ನು ಅರ್ಧ ಕೆ ಜಿ ಹೀರೆಕಾಯಿ ತೊಗೊಂಡೀನಿ. ತೊಳೆದ ಮೇಲಿಂದೆಲ್ಲ ತೆರೆದು ಈ ಥರ 4 ಭಾಗ ಮಾಡಿ ಇಟ್ಕೊಂಡೀನಿ. ಎಷ್ಟು ಫ್ರೆಶ್ ಅದಾವೆ ನೋಡಿರಿ. ಎಳೆ ಹೀರೆಕಾಯಿ ಇರಬೇಕು ಎಣ್ಗಾಯಿ ಮಾಡೋಕ್ಕೆ. ಬದ್ನಿಕಾಯಿ ಆದರೂ ಅಷ್ಟೇ ರೆಡಿ ಮಾಡಿ ಇಟ್ಕೊಂಡೀನಿ. ಇದಕ್ಕೆ ಮಸಾಲ ಮಾಡೋಣ ಬರ್ರಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಹೀರೆಕಾಯಿ ಎಣ್ಗಾಯಿ ಪಲ್ಯ ಇದ್ರೆ, ಅದ್ರ ರಸ ಇದ್ರೆ, ಅನ್ನಕ್ಕೂ ಸೈ ಚಪಾತಿಗೂ ಸೈ ಏನು ಸೂಪರಾಗಿರ್ತದೆ ರೀ. ಜೋಳದ ರೊಟ್ಟಿಗೆ ಮಾತ್ರ ಒಳ್ಳೆ ಕಾಂಬಿನೇಷನ್. ಈಗ ಅದಕ್ಕೊಂದು ಮಸಾಲ ಮಾಡೋಣ. ಒಂದು ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡ್ಕೊಂಡು ಹಾಕಿರಿ. ನಾ ಮೀಡಿಯಮ್ಮಾಗಿ ಖಾರ ಮಾಡೋದು ನಮ್ಮ ಮನೆಯೊಳಗೆ. ಹೆಚ್ಚು ತಿನ್ನಂಗಿಲ್ಲ, ಕಡಿಮೆ ತಿನ್ನಂಗಿಲ್ಲ, ಮೀಡಿಯಮ್ ಆಗಿರಬೇಕು. ಒಂದು ಹಿಡಿ ಕೊತ್ತಂಬರಿ ಹಾಕೀನಿ. ಹಸಿ ಮೆಣಸಿನ್ಕಾಯಿ ಒಂದು ಹಿಡಿ, ಕೊತ್ತಂಬರಿ ಒಂದು ಹಿಡಿ, ಒಂದು 8 ಹಸಿ ಮೆಣಸಿನ್ಕಾಯಿ ಹಾಕೀನಿ. ಆನಂತರ ಮೇನ್ ಇಂಗ್ರೀಡಿಯೆಂಟ್ ಇಲ್ಲಿ ಏನು ಅಂದ್ರೆ ಕೊಬ್ಬರಿ ನೋಡಿರಿ. ಹಸಿ ಕೊಬ್ಬರಿ ಫ್ರೆಶ್ ಒಂದು ಸಾಂಬಾರು ಬಟ್ಲೆ, ಒಂದು ಬಟ್ಲ ಕೊಬ್ಬರಿ, ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕನ್. ಜವಾರಿ ಬೆಳ್ಳುಳ್ಳಿ ಹಾಕ್ತೀನಿ ಒಂದು ಗಡ್ಡಿ. ಯಾವಿರ್ತಾವೆ ಅವು ಹಾಕ್ರಿ. ನಮಗೆ ಜವಾರಿ ಗಡ್ಡಿ ಸಿಗ್ತಾವು ಹಾಕ್ತೀವಿ. ಒಂದು ಗಡ್ಡಿ ಜವಾರಿ ಬೆಳ್ಳುಳ್ಳಿ ಹಾಕೀನಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋಣ. ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳೋಣ. ಸ್ಟಫಿಂಗಿಗೆ ನೈಸ್ ಪೇಸ್ಟ್ ಮಾಡಿ ಸೈಡಿಗೆ ಇಡೋಣ. ಈ ವಿಧಾನದಾಗ ಮಾಡೋದ್ರಿಂದ ಪಲ್ಯ ಸೂಪರಾಗಿರ್ತೈತಿ ನೋಡಿರಿ. ಈ ಥರ ನೈಸ್ ಪೇಸ್ಟ್ ಮಾಡ್ಕೊಂಡೇನಿ, ಸೈಡಿಗೆ ಇಡೋಣ. ಇವಾಗ ಒಂದು ಕಡಾಯಿ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಗಾಯಿ ಪಲ್ಯಗಳಿಗೆ ಎಣ್ಣೆಗಾಯಿ ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. 2 ದೊಡ್ಡ ಈರುಳ್ಳಿನ ಸಣ್ಣಕ್ಕೆ ಚಾಪ್ ಮಾಡಿ ಹಾಕ್ಕೊಂಡೀನಿ. ಇದು ಹಸಿ ಸ್ಮೆಲ್ ಹೋಗಬೇಕು. ಚಂದ ಬಾಡಿಸ್ಕೊಳೋಣ ಎಣ್ಣೆಯೊಳಗೆ. ಒಂದೇ ಒಂದು ಚಿಕ್ಕ ಟೊಮೆಟೊ ಹಾಕೋಣ ಟೇಸ್ಟಿಗೋಸ್ಕರ. ಚೆಂದಾಗಿ ಸ್ಮೂತಾಗಿ ಬೇಯಿಸ್ಕೋಬೇಕು. ಹಸಿ ಸ್ಮೆಲ್ ಹೋಗಬೇಕು, ಸ್ಮೂತಾಗಿ ಬೇಯಬೇಕು. ನಾ ಹಾಕೋಂಥ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇಲ್ಲಿವರೆಗೂ ನಾ ಹಾಕಿದಂಥ ವಿಡಿಯೋಗಳಿಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟೇರಿ. ನಿಮ್ಮ ಸಪೋರ್ಟು ಹೆಲ್ಪು ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ನೀವು ವಿಡಿಯೋ ನೋಡಿದ್ದಕ್ಕಾಗಿ, ನೀವು ರೆಸ್ಪಾನ್ಸ್ ಒಳ್ಳೇದು ಮಾಡಿದ್ದಕ್ಕಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಆನಂತರ ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಇವಾಗ ನೋಡಿರಿ, ರುಬ್ಬಿದಂಥ ಪೇಸ್ಟ್ ಇದಕ್ಕೆ ಹಾಕಿಬಿಡೋಣ. ಎಲ್ಲ ಹಸಿದ ರುಬ್ಬಿರ್ತವೆಲ್ಲ ಒಂದು 2 ನಿಮಿಷ ಸಣ್ಣ ಉರಿಯೊಳಗೆ ಚೆಂದಾಗಿ ಫ್ರೈ ಮಾಡ್ಕೊಳೋಣ. ಈ ವಿಧಾನದಾಗ ಒಂದು ಸಲ ಎಣ್ಗಾಯಿ ಮಾಡಿರಿ, ಏನು ಟೇಸ್ಟಾಗಿರ್ತೈತಿ. ಪದೇ ಪದೇ ಹಿಂಗೆ ಮಾಡ್ಕೋತೀರಿ ನೋಡಿರಿ, ಅಷ್ಟೊಂದು ಟೇಸ್ಟಿಯಾಗಿ ಬರ್ತೈತಿ. ಸ್ವಲ್ಪ ನೀರು ಹಾಕಿ ತಳ ಹಿಡಿಬಾರ್ದು ಅಂತ ಇದನ್ನು ತಿರುಗಾಡಿಸ್ಕೊಳೋಣ. ಈ ಥರ ಬೇಯಿಸ್ಕೊಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅರಿಶಿಣ ಪುಡಿ ಹಾಕೋಣ. ತಟಗೆ ಬೆಲ್ಲ ಹಾಕೋಣ. ಬೆಲ್ಲ ಹಾಕಲೇಬೇಕು. ನಮ್ಮ ಉತ್ತರ ಕರ್ನಾಟಕದಾಗ ಹುಳಿ ಬೆಲ್ಲ ಇಲ್ದ ಅಡುಗೆನ ಇಲ್ಲ ನೋಡ್ರಿ. ಮನೆಯೊಳಗೆ ಮಾಡಿದಂಥ ಮಸಾಲ ಪುಡಿ 1 ಟೀ ಸ್ಪೂನ್ಲೆ, ಉಪ್ಪಿಟ್ಟು ತಿಂತೇವಲ್ಲ ಆ ಸ್ಪೂನ್ಲೆ 1 ಸ್ಪೂನ್. ಇಷ್ಟು ಹಾಕಿದ್ರೆ ಮುಗೀತು. ಹೆಚ್ಚಿನ ಮಸಾಲ ಏನೂ ಹಾಕಿಲ್ಲ. ಇದನ್ನು ಚೆಂದ ಮಿಕ್ಸ್ ಮಾಡ್ಕೊಳೋಣ. ಈಗಾಗಲೇ ಬೆಂದು ರೆಡಿ ಆಗೈತಿ, ಸ್ಟಫಿಂಗಿಗೆ ರೆಡಿ ಆಗೈತಿ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಆ ಏನು ಪೀಸ್ಗಳದಾವೆ ಹೀರೆಕಾಯಿ ಅದ್ರಾಗ ತುಂಬಿ ಬೇಯಿಸ್ಕೊಳೋಣ. ಎಳೆ ಹೀರೆಕಾಯಿ ಅದಾವು, ಟೈಮ್ ಭಾಳ ತೊಗೊಳಂಗಿಲ್ಲ ಬೇಯಕ್ಕೆ.
ಪಟ್ಟಂತ 2-3 ನಿಮಿಷದಾಗ ಬೆಂದು ಬಿಡ್ತೈತದು. ಮೀಡಿಯಮ್ ಉರಿ ಇಟ್ಟು ಮೇಲೆ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ ಬೇಯಿಸ್ಬಿಟ್ರೆ ಸಾಕು. ಈ ಥರ ಸ್ಟಫಿಂಗ್ ಮಾಡೋಣ. ಎಲ್ಲ ಪೀಸ್ಗಳನ್ನು ಈ ಥರ ಸಣ್ಣ ಸ್ಪೂನ್ ತೊಗೊಂಡು ಮಸಾಲ ತುಂಬಿ ಸ್ವಲ್ಪ ಅದು ಬೇಯೋಕೆ ಎಷ್ಟು ಬೇಕಷ್ಟು ನೀರು ಹಾಕಿ ಬೇಯಿಸ್ಕೊಂಬಿಡೋಣ. ಬರೀ ಬಾಯಲ್ಲೇ ತಿನ್ನಂಗಾಗಿತ್ತು ನೋಡ್ರಿ. ಅಷ್ಟು ಚೆಂದಾಗಿತ್ತು ಪಲ್ಯ, ರುಚಿಯಾಗಿತ್ತು. ಯಾಕಂದ್ರೆ ಹೀರೆಕಾಯಿ ಎಳೆಯದಾವು. ಎಳೆ ಹೀರೆಕಾಯಿ ತೊಗೋಬೇಕು ಎಣ್ಣೆಗಾಯಿಗೆ. ನೋಡಿರಿ, ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಬಿಡೋಣ. ಇವತ್ತು ಬಿಸಿ ಜೋಳದ ರೊಟ್ಟಿನ ಮಾಡ್ಕೊಂಡೇವು ನಾವು ಎಣ್ಣೆಗಾಯಿ ಪಲ್ಯ ಜೊತೆಗೆ. ಯಾವ ಎಣ್ಣೆಗಾಯಿ ಮಾಡ್ರೂ ನಾವು ಜೋಳದ ರೊಟ್ಟಿನ ಮಾಡ್ಕೊಳ್ಳೋದು. ನೋಡಿರಿ, ಈಗ ಬೇಯ ಮಟ್ಟಿಗೆ ನೀರು ಹಾಕಿ ಮೇಲೆ ಪ್ಲೇಟ್ ಮುಚ್ಚಿ 1-2 ನಿಮಿಷ ಚೆಂದಾಗಿ ಮೀಡಿಯಮ್ ಉರಿಯೊಳಗೆ ಬೇಯಿಸ್ಬಿಡೋಣ. ಪಲ್ಯ ರೆಡಿ ಆಕೈತಿ. ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ. ಗ್ರೀನಿಯಾಗಿ ಎಷ್ಟು ಚೆಂದಾಗೈತೆ ನೋಡ್ರಿ. ಅಷ್ಟೇ ಚೆಂದ, ತಿನ್ನೋಕ್ಕೂ ರುಚಿಯಾಗೈತಿ. ಇವಾಗ ನೋಡ್ರಿ, ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ನಮಸ್ಕಾರ.